ಯಾವ ಸ್ಟೇಜಲ್ಲಿದೆ? ನಿಮಗೆ ಇನ್ವೆಸಿವ್ ಡಕ್ಟಲ್ ಕಾರ್ಸಿನೋಮಾ ಅನ್ನೋ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಈಗ ಅದು 3rd ಸ್ಟೇಜಲ್ಲಿದೆ. ಥರ್ಡ್ ಸ್ಟೇಜ್ ಅಲ್ಲ? ಬಟ್ ಈಗ ಮೆಡಿಕಲ್ ಅಡ್ವಾನ್ಸ್ ಆಗಿದೆ ಅಲ್ವಾ? ಕೀಮೋ, ರೇಡಿಯೇಷನ್, ಸರ್ಜರಿ ಏನಾದರೂ ಮಾಡ್ಬೋದಲ್ವಾ? ಸ್ಟೇಜ್ 1 ಅಥವಾ ಸ್ಟೇಜ್ 2ನಲ್ಲಿದ್ದಾಗಲೇ ಗೊತ್ತಾಗಿದ್ದಿದ್ರೆ ಖಂಡಿತ ಅವಕಾಶ ಇತ್ತು ಭೂಮಿಕಾ ಅವರೇ. ಮೊದಲು ಕೀಮೋ ಕೊಟ್ಟು ನಂತರ ಸರ್ಜರಿ ಮಾಡ್ಬೋದಿತ್ತು. ಈಗ ನಿಮ್ಮ ಕ್ಯಾನ್ಸರ್ ಬರೀ ಬ್ರೆಸ್ಟಲ್ಲಿ ಮಾತ್ರ ಉಳಿದಿಲ್ಲ, ಹತ್ತಿರದ ಲಿಂಫ್ ನೋಡ್ಸ್, ಎದೆ ಭಾಗಕ್ಕೂ ಹರಡಿದೆ. ಜೊತೆಗೆ ನಿಮ್ಮ ರಿಪೋರ್ಟಲ್ಲಿ ಬಂದಿರೋ ಕೆಲವು ಬಯಾಲಜಿಕಲ್ ಮಾರ್ಕರ್ಸ್ ಈ ಕ್ಯಾನ್ಸರ್ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದೆ ಅಂತ ತೋರಿಸ್ತಾ ಇದೆ. ನೋಡಿ ಭೂಮಿಕಾ ಅವರೇ, ಈ ಹಂತದಲ್ಲಿ ತುಂಬ ಸ್ಟ್ರಾಂಗ್ ಕೀಮೋ ಕೊಟ್ಟರು ಅದರಿಂದ ನಿಮ್ಮ ದೇಹಕ್ಕಾಗೋ ಲಾಭಕ್ಕಿಂತನೂ ತೊಂದರೆ ಆಗೋ ಸಾಧ್ಯತೆಯೇ ಹೆಚ್ಚು. ಅಂದರೆ ನನಗೆ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಿದ್ದೀರಾ? ಚಿಕಿತ್ಸೆ ಇದೆ ಭೂಮಿಕಾ ಅವರೇ, ಆದರೆ ಕಾಯಿಲೆನ ಗುಣಪಡಿಸೋ ಚಿಕಿತ್ಸೆ ಇಲ್ಲ. ಇನ್ನು ಮುಂದೆ ನಮ್ಮ ಪ್ರಯತ್ನ ಏನಿದ್ರೂ ಕಾಯಿಲೆನ ತೆಗೆಯೋದಕ್ಕಲ್ಲ, ಸಾಧ್ಯವಾದಷ್ಟು ನಿಮ್ಮನ್ನು ಆರಾಮಾಗಿ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ. ಇದನ್ನು ಪ್ಯಾರಿಯೇಟಿವ್ ಕೇರ್ ಅಂತ ಕರಿತೀವಿ. ಡಾಕ್ಟರ್, ಬಟ್ ನಾನು ನಾರ್ಮಲ್ ಆಗಿ ಇದ್ದೀನಿ. ನನಗೆ ಇಷ್ಟು ದೊಡ್ಡ ಕಾಯಿಲೆ ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ಈ ರಿಪೋರ್ಟ್ ಪಾಪ ಬೇರೆ ಯಾರ್ದು ಇರ್ಬೋದಲ್ವಾ? ತಪ್ಪಾಗಿರ್ಬೋದಲ್ವಾ? ಇಲ್ಲ ಭೂಮಿಕಾ ಅವರೇ, ರಿಪೋರ್ಟ್ ಒಂದು ಸಲ ಅಲ್ಲ 2 ಸಲ ನೋಡಿ ಕನ್ಫರ್ಮ್ ಆದಮೇಲೆ ನಿಮಗೆ ಹೇಳ್ತಿರೋದು. ಈ ಪ್ರಶ್ನೆನ ನೀವು ಮಾತ್ರ ಅಲ್ಲ, ಬಹುತೇಕ ಎಲ್ಲ ಪೇಷಂಟ್ಸು ಕೇಳ್ತಾರೆ. ಯಾಕಂದರೆ ನಮ್ಮ ದೇಹದೊಳಗಡೆ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅಲ್ವಾ? ಕೆಲವೊಮ್ಮೆ ಲಾಸ್ಟ್ ಸ್ಟೇಜ್ವರೆಗೂ ಹೊರಗಿಂದ ನೋಡೋದಕ್ಕೆ ಎಲ್ಲ ನಾರ್ಮಲ್ ಆಗೇ ಕಾಣುತ್ತೆ, ರಿಪೋರ್ಟ್ ಬಂದಮೇಲೆ ಗೊತ್ತಾಗೋದು. ಮುಂದೆ ಏನಾಗುತ್ತೆ? ನಿಧಾನವಾಗಿ ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಊಟ ಸೇರಲ್ಲ, ಸುಸ್ತು ಜಾಸ್ತಿ ಇರುತ್ತೆ, ಹಾಗೆ ತೂಕ ಕೂಡ ಕಮ್ಮಿ ಆಗುತ್ತೆ. ಹೋಗ್ತಾ ಹೋಗ್ತಾ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ, ಕೂದಲು ಉದುರುತ್ತೆ, ಹಾಗೆಯೇ ಸ್ಕಿನ್ನಲ್ಲಿ ಕೂಡ ತುಂಬ ಚೇಂಜಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಈಗಲಿಂದಲೇ ನಿಮಗೆ ಕೆಲವೊಂದು ಮೆಡಿಸಿನ್ಸ್ಗಳನ್ನ ಬರ್ಕೊಡ್ತೀನಿ. ನಾನು ಆಗಲೇ ಹೇಳ್ದಾಗೆ ನಾನು ಕೊಡೋ ಮೆಡಿಸಿನ್ ನಿಮ್ಮ ಕಾಯಿಲೆನ ಗುಣ ಮಾಡಲ್ಲ, ಅದ್ರ ಬದಲಾಗಿ ನಿಮ್ಗಾಗೋ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ನನ್ನ ಹತ್ರ ಎಷ್ಟು ಟೈಮ್ ಇದೆ? ಡಾಕ್ಟರ್, ನಿಮ್ಮನ್ನೇ ಕೇಳ್ತಿದ್ದೀನಿ, ಎಷ್ಟು ಟೈಮ್ ಇದೆ? ಭೂಮಿಕಾ ಅವರೇ, ಈ ಪ್ರಶ್ನೆಗೆ ನನಗೆ ಮಾತ್ರ ಅಲ್ಲ, ಯಾರಿಂದನೂ ಎಕ್ಸಾಕ್ಟಾಗಿ ಉತ್ತರ ಕೊಡೋಕ್ಕಾಗಲ್ಲ. ಅದೆಲ್ಲ ಆ ದೇವರಿಗೆ ಗೊತ್ತು. ಆದರೆ ನನ್ನ ಅನಾಲಿಸಿಸ್ ಪ್ರಕಾರ ಮೇ ಬಿ 3, 4 ಅಥವಾ 5 ತಿಂಗಳುಗಳು. 5, 4, 3 ಇದು ಬರೀ ಅಂದಾಜು ಮಾತ್ರ. ಕೆಲವೊಬ್ಬರು ಇದಕ್ಕಿಂತ ಜಾಸ್ತಿನೂ ಬದುಕ್ಬೋದು, ಇನ್ನು ಕೆಲವರು ಇದಕ್ಕಿಂತ ಬೇಗನೂ ಸಾಯ್ಬೋದು. ಆದರೆ ಈಗಲೇ ನಿಮ್ಮ ಮನೆಯವ್ರ ಹತ್ರ ಈ ವಿಷಯನ ಕೂತು ಮಾತಾಡೋದು ಉತ್ತಮ ಭೂಮಿಕಾ ಅವರೇ.
ಯಾವುದಕ್ಕೂ ಒಂದ್ಸಲ ಗೌತಮ್ ಅವ್ರನ್ನೂ ಕರ್ಕೊಂಡು ಬನ್ನಿ, ಅವ್ರ ಹತ್ರನೂ ಈ ವಿಷಯ ಪ್ರಸ್ತಾಪ ಮಾಡೋಣ. ಇಲ್ಲ ಡಾಕ್ಟರ್, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಭೂಮಿಕಾ ಅವರೇ, ಇಂಥ ವಿಷಯನ ಮನೆಯವರಿಂದ ಮುಚ್ಚಿಡೋದಾ? ನನಗೆ ಯಾವ ಚಿಕಿತ್ಸೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿದ್ರಲ್ಲ ಡಾಕ್ಟರ್, ಹಾಗಂದ್ಮೇಲೆ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆಯವರು ನಾನು ಬದುಕಿರೋ ಪ್ರತಿದಿನ ನನ್ನ ಕಣ್ಮುಂದೆನೇ ಕುಕ್ಕೋಗೋದನ್ನು ನಾನು ನೋಡೋಕ್ಕಾಗಲ್ಲ ಡಾಕ್ಟರ್. ನನಗಿನ್ನೂ ಕೆಲವು ಕೆಲಸಗಳಿದೆ, ಕೆಲವು ಜವಾಬ್ದಾರಿಗಳಿದೆ. ಅದು ಮುಗ್ದೋದ್ಮೇಲೆ ನಾನೇ ಸರಿಯಾದ ಸಮಯ ನೋಡ್ಬಿಟ್ಟು ಅವ್ರು ಕೇಳ್ತೀನಿ. ಅಲ್ಲವ್ರಿಗೂ ಪ್ಲೀಸ್ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಪೇಷಂಟ್ ಕಾನ್ಫಿಡೆನ್ಷಿಯಾಲಿಟಿ ಪ್ರಕಾರ ನಿಮ್ಮ ಅನುಮತಿ ಇಲ್ಲದೇ ನಾನು ಈ ವಿಷಯ ಯಾರಿಗೂ ಹೇಳಲ್ಲ. ಅದು ನಿಮ್ಮ ಹಕ್ಕು. ಆದರೆ ಒಂದು ಮಾತು, ಈ ಭಾರನ ತುಂಬ ದಿನ ನೀವು ಒಬ್ಬರೇ ಹೊತ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊಳ್ಳಿ. ಹೇಳ್ತೀನಿ ಡಾಕ್ಟರ್, ಬಟ್ ಈಗಲೇ ಅಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು. ಥ್ಯಾಂಕ್ ಯು. ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಈಗ ಅದು 3rd ಸ್ಟೇಜಲ್ಲಿದೆ. ಈಗ ನಿಮ್ಮ ಕ್ಯಾನ್ಸರ್ ಬರೀ ಬ್ರೆಸ್ಟಲ್ಲಿ ಮಾತ್ರ ಉಳಿದಿಲ್ಲ, ಹತ್ತಿರದ ಲಿಂಫ್ ನೋಡ್ಸ್, ಎದೆ ಭಾಗಕ್ಕೂ ಹರಡಿದೆ. ಆದರೆ ಕಾಯಿಲೆನ ಗುಣಪಡಿಸೋ ಚಿಕಿತ್ಸೆ ಇಲ್ಲ.